ಅಪ್ಪಿತಪ್ಪಿಯೂ ಕೂಡ ಈ 7 ಸ್ಥಳಗಳಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಲೇಬೇಡಿ. ಇತ್ತೀಚಿನ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ವೇಗವಾಗಿ ಹೆಚ್ಚುತ್ತಾ ಇದೆ. ಆದರೆ ಒಂದು ಸಣ್ಣ ತಪ್ಪು ಕೂಡ ಗಮನಾರ್ಹವಾದಂತಹ ಹಾನಿಯನ್ನು ಉಂಟು ಮಾಡುತ್ತೆ. ಕ್ರೆಡಿಟ್ ಕಾರ್ಡ್ಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸುವಂಥದ್ದು ಬಹಳನೇ ಉತ್ತಮ. ಕ್ರೆಡಿಟ್ ಕಾರ್ಡ್ಗಳು ಹೆಚ್ಚಾಗಿ ಗುಪ್ತ ಶುಲ್ಕಗಳೊಂದಿಗೆ ಬರುತ್ತೆ. ಅದು ನಿಮಗೆ ಗೋಚರಿಸದೇ ಇದ್ರೂ ಕೂಡ ತುಂಬಾ ದುಬಾರಿಯಾಗಬಹುದು. ಜನರಿಗೆ ಸಾಮಾನ್ಯವಾಗಿ ಇವುಗಳ ಬಗ್ಗೆ ತಿಳಿದಿರೋದಿಲ್ಲ. ಜನರು ಹೆಚ್ಚಾಗಿ ತಪ್ಪಾಗಿ ತಮ್ಮ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವುದನ್ನು ತಪ್ಪಿಸಬೇಕಾದ ಕೆಲವು ಸ್ಥಳಗಳನ್ನ ಹೇಳ್ತೇವೆ. ಮೊದಲನೆಯದಾಗಿ ಪೆಟ್ರೋಲ್ ಪಂಪ್ಗಳು. ತಮ್ಮ ವಾಹನಗಳಿಗೆ ಡೀಸೆಲ್, ಪೆಟ್ರೋಲ್ ಅಥವಾ ಸಿಎನ್ಜಿ ತುಂಬಿಸುವಾಗ ತಾವು ಹೆಚ್ಚಾಗಿ ಕ್ರೆಡಿಟ್ ಕಾರ್ಡ್ಗಳೊಂದಿಗೆ ಪಾವತಿಸುತ್ತೇವೆ. ಆದರೆ ಹಾಗೆ ಮಾಡುವುದರಿಂದ ನಾವು ನಮ್ಮನ್ನ ಅಪಾಯಕ್ಕೆ ಸಿಲುಕಿಸ್ತಾ ಇದ್ದೇವೆ ಅಂತ ಅರ್ಥ. ಪೆಟ್ರೋಲ್ ಪಂಪ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ಗಳೊಂದಿಗೆ ಮಾಡಿದ ಪಾವತಿಗಳ ಮೇಲೆ ಸೇವಾ ಶುಲ್ಕಗಳು ಮತ್ತು GST ಅಂತಹ ಶುಲ್ಕಗಳನ್ನು ವಿಧಿಸಲಾಗುತ್ತೆ. ಇದು ಇಂಧನದ ವೆಚ್ಚವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಹೆಚ್ಚುವರಿಯಾಗಿ ನೀವು ಸ್ಕಿಮ್ಮಿಂಗ್ಗೆ ಬಲಿಯಾಗಬಹುದು. ಸ್ಕಿಮ್ಮಿಂಗ್ ಒಂದು ಹೊಸ ರೀತಿಯ ವಂಚನೆಯಾಗಿದ್ದು, ಇದರಲ್ಲಿ ಪೆಟ್ರೋಲ್ ಪಂಪ್ ಅಥವಾ ಅಂಗಡಿಯಲ್ಲಿ ಕಾರ್ಡ್ ಸ್ವೈಪಿಂಗ್ ಮತ್ತು POS ಯಂತ್ರ ಅಥವಾ ATM ಒಳಗೆ ಒಂದು ಸಣ್ಣ ಸಾಧನವನ್ನ ಮರೆ ಮಾಡಲಾಗುತ್ತೆ. ನೀವು ನಿಮ್ಮ ಕಾರ್ಡ್ ಅನ್ನ ಸ್ವೈಪ್ ಮಾಡಿದ ತಕ್ಷಣ ಈ ಯಂತ್ರವು ನಿಮ್ಮ ಕಾರ್ಡ್ ವಿವರಗಳನ್ನು ದಾಖಲಿಸುತ್ತೆ. ಈ ಮಾಹಿತಿಯನ್ನು ಬಳಸಿಕೊಂಡು ಸ್ಕ್ಯಾಮರ್ಗಳು ನಿಮಗೆ ತಿಳಿಯದೆ ನಕಲಿ ಕಾರ್ಡ್ಗಳನ್ನು ರಚಿಸಬಹುದು. ನಿಮ್ಮ ಖಾತೆಯಿಂದ ಹಣವನ್ನು ಕೂಡ ಹಿಂಪಡೆಯಬಹುದು. ಇನ್ನು IRCTC ವೆಬ್ಸೈಟ್. IRCTC ವೆಬ್ಸೈಟ್ಗಳಲ್ಲಿ ಬುಕ್ಕಿಂಗ್ಗಳನ್ನು ಬುಕ್ ಮಾಡುವಾಗ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಬೇಡಿ. ಯಾಕಂದ್ರೆ ಅವರು ಪಾವತಿ ಗೇಟ್ವೇ ಶುಲ್ಕದ ಜೊತೆಗೆ GSTಯಲ್ಲಿ 1 ಅಥವಾ 2% ಹೆಚ್ಚುವರಿ ಶುಲ್ಕವನ್ನು ವಿಧಿಸುತ್ತಾರೆ. ಇನ್ನೊಂದು ATM. ಯಾವುದೇ ಸಂದರ್ಭಗಳಲ್ಲೂ ಕೂಡ ATMನಿಂದ ಹಣವನ್ನು ಹಿಂಪಡೆಯಲು ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸುವುದಿಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ನೀವು ATM ಮೂಲಕ ಕ್ರೆಡಿಟ್ ಕಾರ್ಡ್ನಿಂದ ಹಣವನ್ನು ಹಿಂಪಡೆದ್ರೆ ನೀವು ಹಿಂಪಡೆಯುವ ಹಣದ ಮೇಲೆ ನಿಮಗೆ ದೊಡ್ಡ ಪ್ರಮಾಣದ ಬಡ್ಡಿಯನ್ನು ವಿಧಿಸಲಾಗುತ್ತೆ. ಅನೇಕ ಜನರಿಗೆ ಇದು ಗೊತ್ತಿಲ್ಲ. ಹೀಗಾಗಿ ಈ ತಪ್ಪನ್ನು ನೀವು ಮಾಡಬೇಡಿ. ಇನ್ನು ವ್ಯಾಲೆಟ್. ಪೇಟಿಎಂ, ಫೋನ್ಪೇ, ಗೂಗಲ್ ಪೇ ಅಥವಾ ಅಮೆಜಾನ್ ಪೇ ವ್ಯಾಲೆಟ್ಗಳಿಗೆ ಹಣವನ್ನು ಸೇರಿಸಲು ಕ್ರೆಡಿಟ್ ಕಾರ್ಡನ್ನು ಬಳಸಬೇಡಿ. ಯಾಕಂದರೆ ಅನುಕೂಲಕರ ಶುಲ್ಕದ ಜೊತೆಗೆ GST ಕೂಡ ನೀವು ಪಾವತಿಸಬೇಕಾಗುತ್ತೆ. ಇನ್ನು ವಿಮೆಯಲ್ಲೂ ಕೂಡ ವಿಮಾ ಪ್ರೀಮಿಯಂ ಪಾವತಿಸಲು ಕೂಡ ಕ್ರೆಡಿಟ್ ಕಾರ್ಡ್ ಬಳಸದೇ ಇರುವಂಥದ್ದು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಇನ್ನು ಅಸುರಕ್ಷಿತ ವೆಬ್ಸೈಟ್ಗಳು. ವೆಬ್ಸೈಟ್ಗಳಲ್ಲಿ ಶಾಪಿಂಗ್ ಮಾಡೋದು, ಕ್ರೆಡಿಟ್ ಕಾರ್ಡ್ನೊಂದಿಗೆ ಪಾವತಿಸುವುದು ನಾವು ಹೆಚ್ಚಾಗಿ ತಿಳಿದೋ ತಿಳಿಯದೆಯೋ ಮಾಡುವಂತಹ ಆರ್ಥಿಕ ತಪ್ಪುಗಳಲ್ಲಿ ಒಂದಾಗಿದೆ. ಇನ್ನು ಬ್ಯಾಲೆನ್ಸ್ ವರ್ಗಾವಣೆ. ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಕಾರ್ಡ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸುವಲ್ಲಿ ತಪ್ಪು ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಹಾಗೆ ಮಾಡುವಾಗ ನೀವು ಬಡ್ಡಿದರ ಅಥವಾ ಸಂಸ್ಕರಣಾ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಹೀಗಾಗಿ ಆ ತಪ್ಪನ್ನು ಮಾಡದಿರುವುದೇ ಉತ್ತಮ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.